ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದೆ? ಕ್ಲಾರಿಟಿ ಕೊಟ್ಬಿಡೋಣ. ದುಬೈಯಲ್ಲಿ ಈ ತರ ಪ್ರಾಬ್ಲಮ್ಸ್ ಇದೆ. ನೋ, ಇವತ್ತಿಗೆ ನಾನು ಇಲ್ಲಿಗೆ ಬಂದು ನನಗೆ ಇಲ್ಲಿಗೆ ಬಂದಿದ್ದ ದಿನಾನೇ ಗೊತ್ತಾಗೋಯ್ತು ಇಲ್ಲಿ ಸ್ವಲ್ಪ ಸಿವಿಯರ್ ಅಂತ ಅನಿಸ್ತು ನನಗೆ. ಏನಪ್ಪ ಅಂತ ಅಂದರೆ, ಬಿಕಾಸ್ ಐ ಡೋಂಟ್ ವಾಂಟ್ ಡ್ಯಾಮೇಜ್. ಓಕೆನಾ, ನನ್ನ ಅಲ್ಲಿ ಎವ್ರಿಥಿಂಗ್ ಇಸ್ ಫೈನ್ ಅನ್ನೋ ಥರನೇ ಕಾಣ್ತಾ ಇರ್ಬೋದು. ಈ ಜೊತೆಗೆ ಹೇಳ್ದಾಗ್ಲೇ ಸಾರಿ, ಸಮುದ್ರಕ್ಕಲ್ಲ ಗೈಸ್, ಏನೇನೋ ಹೇಳ್ತೀನಿ. ಈ ಖುಷಿಗೆ ಕಣ್ಣು ತುಂಬಿತ್ತು. ಸೊ ಲೆಟ್ ಮೀ ಲೀವ್, ಹಾಳಾಗಿ ಹೋಗ್ಲಿ. ಈ ಪಿಲ್ ಔಟ್ ಆಗೋದು, ಸ್ಕಿನ್ ತುಂಬಾ ಡ್ರೈ ಆಗೋದು, ಇದೆಲ್ಲ ಸಿವಿಯರ್ ಆಗ್ಬಿಟ್ರೆ ಏನ್ ಮಾಡ್ಲಿ ನಾನು? ಸ್ವಲ್ಪ ಪಾರ್ಟ್ ಅಲ್ಲಿ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಸೊ ಫೇಸ್ ಇಸ್ ಒನ್ ಆಫ್ ದೆಮ್. ನೋಡಿ, ದಿಸ್ ಈಸ್ ದಿ ನಂಗೆ ಎಷ್ಟು ಕೆಟ್ಟ ಕೋಪ ಬರ್ತಾ ಇದೆ ಅಂತ ಅಂದ್ರೆ, ಐ ಫೀಲ್ ಲೈಕ್ ಪೆದ್ದಿ ನಾನು ಅಂತ. ಹಿಂಗೆ ಹೊರ್ಕೊಂಡ್ರೆ ಅದು ಟಚ್ ಆದಾಗ ನಂಗೆ ಪೇನ್ ಆಗುತ್ತೆ. ನಮಗೆ ಏನ್ ಬೇಕೋ ಅದನ್ನ ತರ್ಸ್ಕೊಂಡು ತಿಂತಾ ಇದೀವಿ, ಬಟ್ ಆದ್ರೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಮನೆಯಲ್ಲಿ ನಾನು ಒಬ್ಳೆ ಇರಬಾರ್ದು. ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ಹೇಳ್ತೀನಿ. ನಾಳೆ ವಿಡಿಯೋ ಸಿಗೋಣ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಂದಾವರೆ ಶೈನು ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು. ಎಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಇವತ್ತಿನ ವ್ಲಾಗಲ್ಲಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಏನು ಅಂತ ಆಲ್ರೆಡಿ ನಿಮಗೆ ತಮ್ನೇಲಲ್ಲಿ ಗೊತ್ತಾಗಿರುತ್ತೆ. ಬಟ್ ಒಂದು ಕ್ಲಾರಿಟಿ ಕೊಟ್ಬಿಡೋಣ. ಸೊ ಈ ವಿಡಿಯೋಲಿ ನಾನು ಮಾತಾಡ್ತಾ ಇರೋದು ನನ್ನ ಬಗ್ಗೆ, ಓನ್ಲಿ ಮೈನ್. ಓಕೆನಾ, ನಾನಿಲ್ಲಿ ಲೈಕ್ ನೀವು ದುಬೈಗೆ ಬಂದರೆ ಈ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ, ಅಥವಾ ದುಬೈಯಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ. ನೋ, ಇಲ್ಲಿ ಈ ವಿಡಿಯೋಲಿ ನಾನು ಏನು ಮಾತಾಡ್ತಾ ಇದ್ದೀನಿ, ಇಟ್ಸ್ ಓನ್ಲಿ ನನ್ನ ಒಪಿನಿಯನ್. ಓಕೆನಾ, ಸೊ ಯಾ, ಲೆಟ್ ಸ್ಟಾರ್ಟ್. ಫಸ್ಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇವತ್ತಿಗೆ ನಾನು ಇಲ್ಲಿಗೆ ಬಂದು ಕರೆಕ್ಟಾಗಿ 1 ವೀಕ್ ಆಯಿತು. 1 ವೀಕಲ್ಲಿ ನಾನು ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ ಅನ್ನೋದನ್ನ ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ವಾಟರ್. ನನಗೆ ಇಲ್ಲಿಗೆ ಬಂದಿದ್ದ ದಿನಾನೇ ಗೊತ್ತಾಗೋಯ್ತು, ಓಕೆ ಸಮಥಿಂಗ್ ಈಸ್ ರಾಂಗ್. ಇದು ನಾನು ಇಲ್ಲಿಂದ ಹೋಗೋವರೆಗೂ ಸಾಲ್ವ್ ಆಗದೆ ಇರೋ ಪ್ರಾಬ್ಲಮ್ ಅಂತ. ಬಿಕಾಸ್ ಹೆಂಗೆ ಗೊತ್ತಾ, ನನಗೆ ನನ್ನ ಗಂಡನ ಮನೆಯಿಂದ ನಮ್ಮಮ್ಮ ಮನೆಗೆ ಹೋಗಿ ನಮ್ಮಮ್ಮ ಮನೇಲಿ ಏನಾದರೂ ಸ್ನಾನ ಮಾಡಿದ್ರೆ, ಅಂದರೆ ಇಲ್ಲಿನ ನೀರಿಗೆ ನಾನು ಸೆಟ್ ಆಗಿಬಿಟ್ಟಿರ್ತೀನಿ. ಸೊ ಓಕೆನಾ, ಇಲ್ಲಿಂದ ಅಲ್ಲಿ ಯಾವತ್ತಾದರೂ ಹೋಗಿ ಸ್ನಾನ ಮಾಡಿದಾಗ ಸೇಮ್ ಇದ್ದೇ ಫೀಲ್ ನನಗೆ. ಅಥವಾ ನಮ್ಮಮ್ಮ ಮನೇಲಿದ್ದು ನನ್ನ ಗಂಡನ ಮನೆಗೆ ಹೋಗಿ ಸ್ನಾನ ಮಾಡಿದಾಗ ಈ ಥರ ಪ್ರಾಬ್ಲಮ್ ನಾನು ಫೇಸ್ ಮಾಡ್ತೀನಿ. ಬಟ್ ಇಲ್ಲಿ ಸ್ವಲ್ಪ ಸಿವಿಯರ್ ಅಂತ ಅನಿಸ್ತು ನನಗೆ. ಏನಪ್ಪ ಅಂತ ಅಂದರೆ, ತಲೆ ಸ್ನಾನ ಮಾಡಿದಾಗ ಐ ಫೀಲ್ ಲೈಕ್ ನನ್ನ ಹೇರ್ಸ್ ಒಳ್ಳೆ ಪೊರ್ಕೆ ಕಡ್ಡಿನೂ ಅಲ್ಲ ಗೈಸ್, ಇದ್ದು ಒಂಥರ ಅಂಗ್ಳ ಎಲ್ಲ ಗುಡ್ಸೋದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಾ, ಬ್ರೌನ್ ಕಲರ್ ಪೊರ್ಕೆ, ತೆಂಗಿನ ಮರ ಪೊರ್ಕೆ ಸಮಥಿಂಗ್. ಅದು ಟಚ್ ಮಾಡಿದ್ರೆ ಎಷ್ಟು ಹಾರ್ಡ್ ಅನಿಸುತ್ತೆ ನಿಮಗೆ. ಸೇಮ್ ಫೀಲ್ ನನಗೆ. ಯಪ್ಪ, ಅಂದರೆ ಇಲ್ಲಿನ ವಾಟರ್ ತುಂಬ ಹಾರ್ಡ್ ವಾಟರ್ ಅಂತ ಅನಿಸುತ್ತೆ ನನಗೆ. ಸೊ ನಾನು ಸ್ನಾನ ಮಾಡ್ತಾ ಇರ್ಬೇಕಂದ್ರೆ ಸ್ನಾನ ಮಾಡೋಕ್ಕೆ ಮನಸ್ಸಿಲ್ಲ ಇಲ್ಲಿ, ಯಪ್ಪ ಅಂತ ಅನಿಸುತ್ತೆ. ಸೊ ಹೇರ್ಸಿಗೆ ಬಂದಾಗ ತುಂಬ ಡ್ಯಾಮೇಜ್ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಹೇರ್ ಕಲರ್ ಮಾಡಿಸ್ಬೇಕಾದ್ರೆ ಐ ವಾಸ್ ನಾಟ್ ರೆಡಿ. ಹೇರ್ಸ್ ತುಂಬ ಡ್ಯಾಮೇಜ್ ಅಂದರೆ ಹಾರ್ಶ್ ಆಗುತ್ತೆ ಅಂತ ಅವರೇ ಬಾಯ್ಬಿಟ್ಟು ಹೇಳಿದರು. ಸೊ ತುಂಬ ಯೋಚನೆ ಮಾಡಿ ನಾನು ಹೇರ್ ಕಲರಿಂಗ್ ಮಾಡಿಸಿದ್ದು. ಬಿಕಾಸ್ ಐ ಡೋಂಟ್ ವಾಂಟ್ ಡ್ಯಾಮೇಜ್. ಓಕೆನಾ, ನನ್ನ ಕೂದಲು ತುಂಬ ಚೆನ್ನಾಗಿದೆ, ನಂಗೆ ಹಂಗೆ ಇಟ್ಕೊಳ್ಳೋದಕ್ಕೆ ಇಷ್ಟ. ಸೊ ಯಾ, ಮೊದಲನೇದು ವಾಟರ್. ಇದು ನನ್ನ ಹೇರ್ಸಿಗೆ ಹೆಂಗೆ ಎಫೆಕ್ಟ್ ಆಯಿತು ಅನ್ನೋದು. ಓಕೆನಾ, ತುಂಬ ಹಾರ್ಶ್ ಅನಿಸುತ್ತೆ ಕೂದಲು. ಯಾ, ಆ್ಯಂಡ್ ನೆಕ್ಸ್ಟ್ ನನ್ನ ಸ್ಕಿನ್ನಿಗೆ ಬಂದಾಗ ಕತೆ ಹೇಳೋದೇ ಬೇಡ. ಐ ಡೋಂಟ್ ನೋ, ಕ್ಯಾಮ್ರಾ ಅಲ್ಲಿ ಎವ್ರಿಥಿಂಗ್ ಇಸ್ ಫೈನ್ ಅನ್ನೋ ಥರನೇ ಕಾಣ್ತಾ ಇರ್ಬೋದು, ಬಟ್ ಅದರಲ್ಲೂ ನನ್ನ ಫೇಸ್, ನನಗೆ ಸ್ಕಿನ್ನು ಪೀಲ್ ಔಟ್ ಆಗ್ತಾಯಿದೆ ಗೊತ್ತಾ ನನಗೆ. ಐ ಡೋಂಟ್ ನೋ ಹೌ ಟು ಟೆಲ್ ದಟ್, ಬಟ್ ಈ ಚಳಿಗಾಲಲ್ಲೆಲ್ಲ ನಮಗೆ ಸ್ಕಿನ್ ಒಂಥರ ಫುಲ್ಲು ಒಂಥರ ಇಲ್ಲೆಲ್ಲ ವೈಟ್ ಇರುತ್ತಲ್ಲ, ಹಂಗೆ ಆಗ್ತಾಯಿದೆ ನನಗೆ. ಫಸ್ಟ್ ಬಂದಿದ್ದ ದಿನ ಏನೂ ಅನಿಸ್ಲಿಲ್ಲ, ಬಿಕಾಸ್ ರೆಸ್ಟಲ್ಲಿದ್ವಿ ಆ್ಯಂಡ್ ಫೇಸ್ ವಾಶ್ ಕೂಡ ತುಂಬ ಲೇಟಾಗಿ ಮಾಡಿದೆ. ಆ್ಯಂಡ್ ಸೆಕೆಂಡ್ ಡೇ ವಾಸ್ ಆಲ್ಸೋ ಫೈನ್. ಥರ್ಡ್ ಡೇಗೆ ನನಗೆ ಗೊತ್ತಾಗೋಯಿತು, ಬಿಕಾಸ್ ಸ್ವಲ್ಪ ಟೈಮ್ ತಗೊಳುತ್ತೆ ಏನೇ ಆದ್ರೂ.
ಥರ್ಡ್ ಡೇಗೆ ನನಗೆ ಮುಖ ಎಲ್ಲ ಫುಲ್ ಡ್ರೈ ಅಂದರೆ ಫುಲ್ ಇಲ್ಲೆಲ್ಲ ವೈಟ್ ಪಿಂಪಲ್ಸ್, ಇಲ್ಲೆಲ್ಲ ಪಿಂಪಲ್ಸ್, ಚಿಕ್ಕ ಪಿಂಪಲ್ಸ್ ಇವಾಗಲೂ ಇದೆ ನನಗೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಂದರೆ ನೀವು ಕೇಳ್ಬೋದು ಏನು ಇಂಡಿಯಾಲಿದ್ರೆ ನಿಮಗೆ ಪಿಂಪಲ್ಸ್ ಆಗಲ್ವಾ ಅಂತ. ಪಿಂಪಲ್ಸ್ ಆಗುತ್ತೆ ಓಕೆನಾ, ಬಟ್ ಸರಿಯಪ್ಪ ಪಿಂಪಲ್ಸ್ ಸೈಡಲ್ಲಿ ಇಡೋಣ ಓಕೆನಾ. ಬಟ್ ಈ ಬೇರೆ ಈ ವೈಟ್ ಆಗೋದು, ಸ್ಕಿನ್ ಪೀಲ್ ಔಟ್ ಆಗೋದು ಇದೆಲ್ಲಾನು ಸೊ ನೀರು ಪ್ರಾಬ್ಲಮ್. ಎಷ್ಟು ಏರೋಪ್ಲೇನ್ ನೋಡ್ತೀನಿ ಗೊತ್ತಾ ನಾನು ನಮ್ಮ ರೂಮಿಂದ. ದಿಸ್ ಈಸ್ ದಿ ಐ ಥಿಂಕ್ ಥರ್ಡ್ ಒನ್. ಖುಷಿ ಅನಿಸುತ್ತೆ ಗೈಸ್. ಫಸ್ಟ್ ಎಲ್ಲ ಅದನ್ನು ನೋಡಿ ಯಾವಾಗ ಹೋಗ್ತಿದ್ದೆ ನಾನು, ಯಾವಾಗ ಹೋಗೋದು ನಾನು ಹೋಗ್ತೀನಾ ಇಲ್ವಾ ಆ ಥರ ಎಲ್ಲ ಫೀಲ್. ಬಿಕಾಸ್ ನಾವು ಸಮುದ್ರಕ್ಕೆ ಇಳಿಯೋವರೆಗೂ ನಮಗೆ ಗೊತ್ತಾಗಲ್ಲ ಅದ್ರ ಎಷ್ಟು ಆಳ ಇದೆ ಅಂತ ಓಕೆನಾ. ನಾವು ಅಂದ್ಕೊಂಡಿರ್ತೀವಿ ಇಷ್ಟಿದೆ ಅಂತ, ಅಥವಾ ಇಷ್ಟು ಇದೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅಲ್ಲಿ ಆ್ಯಕ್ಚುಲಿ ನಾವು ಈಜತ್ತಿಗೆ ಇಳಿದಾಗಲೇ ಸಮುದ್ರಕ್ಕಲ್ಲ ಗೈಸ್, ಏನೇನೋ ಹೇಳ್ತೀನಿ, ಈಜತ್ತಿಗೆ ಇಳಿದಾಗಲೇ ಗೊತ್ತಾಗೋದು ಏನು ಆಳ ಎಷ್ಟಿದೆ ಅಂತ. ಸೊ ನಂಗೆ ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆ ಗೊತ್ತಾ, ಕ್ರೋರ್ಸ್ ಕೊಡಬೇಕೇನೋ ಏರೋಪ್ಲೇನಲ್ಲಿ ಹೋಗಬೇಕು ಅಂತ ಅಂದರೆ. ಸೊ ನಾವೆಲ್ಲ ಹೋಗಲ್ಲ ಹಾಗೆ ಹಿಂಗೆ ಅಂತ ಅಂದ್ಕೊಂಡಿದ್ದಿದ್ದು ನಾನು. ಬಟ್ ಅದನ್ನು ನೋಡಿದಾಗೆಲ್ಲ ನಂಗೆ ಕಣ್ಣು ಮನಸ್ಸು ಎಲ್ಲ ತುಂಬುತ್ತೆ. ಲೈಕ್ ಓಕೆ ಫೈನಲಿ ಆಯ್ತಲ್ಲ ಅಂತ ಸಖತ್ ಖುಷಿ ಅನಿಸುತ್ತಪ್ಪ ನನಗೆ. ಆ್ಯಂಡ್ ಖುಷಿಗೆ ಕಣ್ಣು ತುಂಬಿತ್ತು. ಆ್ಯಂಡ್ ಓಕೆ ಇವಾಗ ಫೈನಲಿ ನನ್ನ ಸ್ಕಿನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸ್ಕಿನ್ ಅದೇ ನಂಗೆ ಪೀಲ್ ಔಟ್ ಆಗೋದು ಸಿವಿಯರಾಗಿ ಸ್ಟಾರ್ಟ್ ಆಗೋಯ್ತು. ನನಗೆ ಹೆಂಗೆ ಅನಿಸ್ಬಿಡ್ತು ಅಂತಂದರೆ ಸ್ಕಿನ್ ಕೇರ್ ಮಾಡೋದೇ ಬಿಟ್ಬಿಡೋಣ, ಹೆಂಗಿದ್ರೂ ಹಾಳಾಗುತ್ತೆ ಸ್ಕಿನ್. ನಾನು ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಅಥವಾ ನನ್ನ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಎಲ್ಲ ಸರಿ ಇರುತ್ತೆ ಅನ್ನೋದು ಸುಳ್ಳು. ಸೊ ಲೆಟ್ ಮೀ ಲೀವ್, ಹಾಳಾಗಿ ಹೋಗ್ಲಿ ಅಂತ. ಹೆಂಗೆ ಗೊತ್ತಾ, ಎದ್ದೊಳೋದು, ಬ್ರಷ್ ಮಾಡೋದು, ಫೇಸ್ ವಾಶ್ ಮಾಡೋದು, ಮಾಯಿಶ್ಚರೈಸರ್ ಹಚ್ಚೋದು, ತಿಂಡಿ ಮಾಡೋದಕ್ಕೆ ಹೋಗೋದು, ಇಷ್ಟೇ ನಾನು ಅಪ್ಲೈ ಮಾಡ್ತಾ ಇದ್ದಿದ್ದು. ನನಗೆ ಫೇಸ್ ವಾಶ್ ಮಾಡೋದಕ್ಕೂ ಭಯ ಆಗ್ತಾ ಇತ್ತು. ಯಪ್ಪ ಈ ಪಿಲ್ ಔಟ್ ಆಗೋದು, ಸ್ಕಿನ್ ತುಂಬ ಡ್ರೈ ಆಗೋದು, ಇದೆಲ್ಲ ಸಿವಿಯರ್ ಆಗಿಬಿಟ್ರೆ ಏನು ಮಾಡಲಿ ನಾನು ಆಮೇಲೆ ಅಂತ. ಗೈಸ್ ಮತ್ತೆ ಏರೋಪ್ಲೇನು ಓಕೆ ಎಂತ ಓಕೆ ಇದು ಆ್ಯಕ್ಚುಲಿ ಇಲ್ಲಿ ತುಂಬ ಪ್ಲೇನ್ ಕಾಣ್ತಲ್ವ, ಸೊ ಹಾಗಾಗಿ ಐಡಿಯಾ ಮಾಡಿ ಇದನ್ನು ಇಟ್ಟೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಹಾಂ ಓಕೆ, ಇದು ನನ್ನ ಫೇಸ್ ಸ್ಟೋರಿ. ಐ ಮೀನ್ ಫೇಸ್ ಸ್ಕಿನ್. ನಮ್ಮ ಫೇಸು, ಅಂಡರ್ ಆರ್ಮ್ಸು ಎಲ್ಲ ತುಂಬ ಸೆನ್ಸಿಟಿವ್ ಸ್ಕಿನ್ ಓಕೆನಾ. ಸೊ ಕಂಪೇರ್ಡ್ ಟು ಅವರ್ ಹೋಲ್ ಬಾಡಿ ಸ್ವಲ್ಪ ಪಾರ್ಟಲ್ಲಿ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಫೇಸ್ ಇಸ್ ಒನ್ ಆಫ್ ದೆಮ್. ಆ ಥರ ಆಯಿತು. ನನಗೆ ಫೇಸ್ ವಾಶ್ ಮಾಡೋದಕ್ಕೂ ಭಯ ಅಂತ ಅನಿಸ್ತಾ ಇತ್ತು. ಆಮೇಲೆ ನನ್ನ ಬಾಡಿಗೆ ಬಂದರೆ ಗೈಸ್, ನಾನು ನನ್ನ ಲೈಫಲ್ಲೇ ತುಂಬ ಕಾಸ್ಟ್ಲಿಯೆಸ್ಟ್ ವ್ಯಾಕ್ಸಿಂಗ್ ಮಾಡಿಸಿದ್ದು ಅಂತ ಅಂದರೆ ಇಲ್ಲಿಗೆ ಬರಬೇಕಾದ್ರೆ ಓಕೆನಾ. ನಾನು ಅವರಿಗೆ ಕೇಳ್ಕೊಂಡಿದ್ದೆ ಎಷ್ಟು ದಿನದಲ್ಲಿ ಹೇರ್ ಗ್ರೋತ್ ಆಗುತ್ತೆ ಹಾಗೆ ಹಿಂಗೆ ಅಂತ. ಸೊ ವಾಟ್ ದೇ ಸೆಡ್ ವಾಸ್, ಅದಕ್ಕೆ ನಾನು ಎಲ್ಲೂ ಹೋದಾಗ ನಮಗೆ ತುಂಬ ಚಂದ ಅಂತ ಅನಿಸುತ್ತೆ ಓಕೆನಾ. ಯಾವುದಾದ್ರೂ ಒಂದು ಅಂಗಡಿಗೆ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ತೊಗೋಬೇಕಾದ್ರೆ, ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ನಮಗೆ ಖುಷಿ ಅನಿಸುತ್ತೆ ಅಲ್ಲಿನ ಸರ್ವಿಸ್ ಎಲ್ಲ ನೋಡ್ಬಿಟ್ಟು. ಐ ವಾಂಟ್ ಟು ಶೋ ಯು ನೋಡಿ, ದಿಸ್ ಈಸ್ ದಿ ಅದು 5th ಏರೋಪ್ಲೇನ್ ನಾನು ನೋಡಿದ್ದು. ಐ ಮೀನ್ ಫ್ಲೈಟ್. ಚಿಕ್ಕ ಮಗು ಥರ ಏರೋಪ್ಲೇನ್ ಅಂತ ಹೇಳ್ತಾ ಇದ್ದೀನಿ ಅಲ್ಲ. ಸೊ ಕುತ್ಕೊಂಡಿದ್ದ ಜಾಗದಲ್ಲಿ 4 ನೋಡಿದೆ. ಆ್ಯಂಡ್ ನಮ್ಮ ರೂಮಿಂದ ಕ್ಲೀನಾಗಿ ಕಾಣುತ್ತೆ ಓಕೆನಾ. ನಾನು ಅವ್ರಿಗೆ ಕೇಳಿದ್ದೆ ಹೇರ್ ಗ್ರೋತ್ ಎಲ್ಲ ಎಷ್ಟು ದಿನದಲ್ಲಿ ಆಗುತ್ತೆ ಅಥವಾ ಎಷ್ಟು ದಿನ ತಗೊಳುತ್ತೆ ಹಾಗೆ ಹಿಂಗೆ ಅಂತ ಇನ್ಫಾರ್ಮೇಷನ್ ತೊಗೊಂಡಿದ್ದೆ. ವಾಟ್ ದೇ ಸೆಡ್ ವಾಸ್, ನಿಮಗೆ ಹೇರ್ ಗ್ರೋತ್ ಏನಾದರೂ ಸ್ಲೋ ಇದ್ದರೆ ಆಲ್ಮೋಸ್ಟ್ 2 months ಬರುತ್ತೆ. ನಿಮಗೆ ಹೇರ್ ಗ್ರೋತ್ ಸ್ವಲ್ಪ ಫಾಸ್ಟ್ ಇದೆ ಅಂತಂದ್ರು ಏನಿಲ್ಲ ಅಂದರೂ 15 days ಆದರೂ ಬರುತ್ತೆ. 15 daysವರೆಗೂ ನಿಮಗೆ ಹೇರ್ ಗ್ರೋತ್ ಆಗೋದಿಲ್ಲ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಅಲ್ಲಿದ್ದಿದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ವ್ಯಾಕ್ಸಿಂಗ್ನ ಮಾಡಿಸಿದ್ದು. ಬಟ್ ಜಸ್ಟ್ 1 week ಆಗಿದೆ ಅಷ್ಟೇ, ಹೇರ್ ಗ್ರೋತ್ ಎಲ್ಲ ಸ್ಟಾರ್ಟ್ ಆಗಿದೆ. ನನಗೆ ಕೆಟ್ಟ ಕೋಪ ಬರ್ತಾ ಇದೆ.
ಅರ್ಥನೇ ಆಗ್ತಾ ಇಲ್ಲ. ಇವತ್ತೇ ಹಿಂಗಾಗ್ತಾ ಇರೋದಾ ಏನು ಕತೆ? ಎಮಿರೇಟ್ಸ್ ನಾವು ಬಂದಿದ್ದು ಫ್ಲೈಟ್. ಓಕೆ, ಹೇರ್ ಗ್ರೋತ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗೆ ಇಷ್ಟು ಕೆಟ್ಟ ಕೋಪ ಬರ್ತಾ ಇದೆ ಅಂತಂದರೆ, ಕೆಲವೊಂದ್ಸಲ ಅನಿಸ್ಬಿಡುತ್ತೆ ನನಗೆ, ಲೈಕ್ ಈ ದೊಡ್ಡ ದೊಡ್ಡ ಸಲೂನ್ಸು, ದೊಡ್ಡ ದೊಡ್ಡ ಶಾಪಿಗೆ ಹೋಗೋ ಬದಲು ಆ್ಯಾವ್ರೇಜಲ್ಲಿ ಇರುತ್ತಲ್ವ, ಅಲ್ಲಿಗೆ ಹೋದ್ರೇ ಬೆಟರ್. ಓಕೆ, ನಾನು ನಿಜ ಹೇಳ್ತಾ ಇರೋದು. ನಾನು ನನ್ನ ಮದುವೆಗೆಲ್ಲ ವ್ಯಾಕ್ಸಿನ್ ಮಾಡಿಸಿದ್ದೆ. ಅವಾಗೆಲ್ಲ ಆಲ್ಮೋಸ್ಟ್ ಎಷ್ಟು ದಿನ ಇತ್ತು ಗೊತ್ತಾ, ನನಗೆ ಯಪ್ಪ ಅಂತ ನಾನು ಅವಾಗ ಅಂದ್ಕೊಂಡಿದ್ದೆ ಮಂತ್ಲಿ ವ್ಯಾಕ್ಸಿನ್ ಮಾಡಿಸ್ಬಿಡ್ಬೇಕು ಅಂತ. ಬಟ್ ನನಗೆ ಆಗೋದಿಲ್ಲ ಪೇಯ್ನ್ ಎಲ್ಲ ತೆಗಿಯೋದಕ್ಕೆ. ಸೊ ಅದು ಬಿಟ್ಟರೆ ಇದೊಂದು ಪ್ರಾಬ್ಲಮ್ ನನಗೆ. ದಿನಾಗ್ಲೂ ನನ್ನ ಕೈಕಾಲು ನೋಡಿದಾಗೆಲ್ಲ ಐ ಫೀಲ್ ಲೈಕ್ ಪೆದ್ದಿ ನಾನು ಅಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಅಯ್ಯೋ ಐ ಡೋಂಟ್ ನೋ ಈ ಥರ ಯಾಕೆ ಆಗಿದೆ ಅಂತ. ಸೊ ಕ್ಯಾಮ್ರಲ್ಲಿ ಕಾಣ್ತಾ ಇದೆಯಾ, ಫುಲ್ಲು ರೆಡ್ ರ್ಯಾಷಸ್. ಐ ಡೋಂಟ್ ನೋ ಯಾಕೆ, ಲೈಕ್ ಈ ಸೈಡು ಈ ಪಾರ್ಟ್, ಓಕೆನಾ, ರೆಡ್ ರ್ಯಾಷಸ್ ಗೈಸ್. ಕ್ಯಾಮ್ರಲ್ಲಿ ಕಾಣಿಸ್ತೋ ಇಲ್ವೋ ಐ ಡೋಂಟ್ ನೋ. ಇವಾಗ ಇಲ್ಲಿ ಪಿಲ್ಲೋ ಇದೆ ಅಂದ್ಕೊಳ್ಳಿ, ನಾನು ಹಿಂಗೆ ಹೊರ್ಕೊಂಡ್ರೆ ಅದು ಟಚ್ ಆದಾಗ ನನಗೆ ಪೇಯ್ನ್ ಆಗುತ್ತೆ. ಅಷ್ಟು ರ್ಯಾಷಸ್ ಆಗಿಬಿಟ್ಟಿದೆ. ಅದಕ್ಕೂ ರೀಸನ್ ನನಗೆ ಗೊತ್ತಿಲ್ಲ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಫುಡ್ ಅಂತ ಬಂದಾಗ, ಇಲ್ಲಿ ಫುಡ್ಡು ತುಂಬ ಚೆನ್ನಾಗಿದೆ. ಓಕೆನಾ, ಸೇಮ್ ಲೈಕ್ ಇಂಡಿಯನ್ ಫುಡ್. ಓಕೆನಾ, ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಆ ಥರ ಏನೂ ಇಲ್ಲ. ನಮಗೆ ಮಾರ್ನಿಂಗಲ್ಲಿ ಕಾಂಪ್ಲಿಮೆಂಟ್ರಿ. ಓಕೆನಾ, ಸೊ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದೆ. ಬ್ರೇಕ್ಫಾಸ್ಟಲ್ಲಿ ನಿಮಗೆ 1 ಐಟಮ್ 2 ಐಟಮ್ ಇರೋದಿಲ್ಲ, ಸುಮಾರು ಅಂದರೆ ಮೇಯ್ನ್ ಐಟಮ್ 1-2 ಇರುತ್ತೆ. ಅದರೊಟ್ಟಿಗೆ ಚಿಕನ್ 1-2 ಐಟಮು, ಮತ್ತು ಫ್ರೂಟ್ಸು, ಜ್ಯೂಸು ಕ್ಯಾರೆಟ್ ಜ್ಯೂಸು, ಆರೆಂಜ್ ಜ್ಯೂಸು, ಪೈನಾಪಲ್ ಜ್ಯೂಸು, ಡಿಟಾಕ್ಸ್ ವಾಟರ್, ನಾರ್ಮಲ್ ವಾಟರ್, ಕಾಫಿ, ಹಾಟ್ ವಾಟರ್, ಮಿಲ್ಕ್, ನಿಮಗೆ ಏನು ಬೇಕೋ ಎಲ್ಲ ಇದೆ. ಬಟ್ ನನಗೆ ಹೆಂಗೆ ಅಂತಂದರೆ, ನನಗೆ ದಿನಾಗ್ಲೂ ಆಗೋದಿಲ್ಲ. ಓಕೆನಾ, ನಮ್ಮ ಮನೇಲಿ ಇರಬೇಕಾದ್ರೆ ಹೆಂಗೆ ಅಂತ, ನನಗೆ ವಾರಕ್ಕೆ ಒಂದ್ಸಲ ಔಟ್ಸೈಡ್, ನಾನು ಅದನ್ನೇ ತಿನ್ನಬೇಕು ಅಂತ ಅಲ್ಲ. ಒಂದ್ಸಲ ಪಿಜ್ಜಾ, ಒಂದ್ಸಲ ಬರ್ಗರ್, ಒಂದ್ಸಲ ಏನಾದರೂ ಬೇರೆದು ಗೋಬಿ, ಈ ಥರ ಪಾನಿಪುರಿ, ಈ ಥರ ಲೈಕ್ ನನಗೆ ಕ್ರೇವಿಂಗ್ಸ್ ಆಗ್ತಿತ್ತು. ಇಲ್ಲಿ ಎಲ್ಲ ಇದೆ, ಬಟ್ ನನಗೆ ದಿನಾಗ್ಲೂ ತಿನ್ನೋದಕ್ಕೆ ನನ್ನ ಕೈ ನಿಜ ಆಗೋದಿಲ್ಲ. ಆ್ಯಂಡ್ ಸೇಮ್ ನೂಡಲ್ಸು, ಪೋಹ, ಅದಾದಮೇಲೆ ಅನ್ನ ಸಾಂಬಾರು ಹೆಂಗಿರುತ್ತೆ ಅಂತಂದರೆ ಫುಲ್ ತೆಳುವು, ಅಂದರೆ ಗಂಜಿ, ಅನ್ನದ ಗಂಜಿ ಮಾಡಿದ್ರೆ ಹೆಂಗಿರುತ್ತೆ, ಸೊ ದಟ್ ಈಸ್ ದಿ ರೈಸ್. ಅದರೊಟ್ಟಿಗೆ ಸಾಂಬಾರು ಇರುತ್ತೆ, ಚೆನ್ನಾಗೇ ಇರುತ್ತೆ. ಬಟ್ ದಿನಾಗಲೂ ಅದನ್ನೇ, ಈ 3 ಐಟಮ್ ಮಾತ್ರ ಒಂದಿನ ಬಿಟ್ಟು ಒಂದಿನ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಸೇಮ್ ದಿನಾಗ್ಲೂ. ಸೊ ನನಗೆ ದಿನಾಗ್ಲೂ ತಿನ್ನೋದಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಅದೊಂದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಮಧ್ಯಾಹ್ನ ಲಂಚ್ಗೆ ಆ್ಯಂಡ್ ಡಿನ್ನರ್ಗೆ ಹೊರಗಡೆಯಿಂದ ತರಿಸ್ಕೊಂಡು ತಿಂತಾಯಿದ್ದೀವಿ. ನಮಗೆ ಏನು ಬೇಕೋ ಅದನ್ನು ತರಿಸ್ಕೊಂಡು ತಿಂತಾಯಿದ್ದೀವಿ. ಬಟ್ ಆದರೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬಿಕಾಸ್ ಡೈಲಿ ಹೊರಗಡೆ ತಿನ್ನೋದು ಇಟ್ಸ್ ನಾಟ್ ಓಕೆ, ಇಟ್ಸ್ ನಾಟ್ ಸೇಫ್, ಇಟ್ಸ್ ನಾಟ್ ಓಕೆ ಟು ಮೀ. ಓಕೆನಾ, ನನಗೆ ದಿನಾಗಲೂ ಹೊರಗಡೆ ಹೋಟೆಲ್ ಫುಡ್ಡೆಲ್ಲ ತಿನ್ನೋದು, ನನಗೆ ಹೋಟೆಲ್ ಫುಡ್ ಇಷ್ಟ, ಆದರೆ ಯಾವತ್ತೋ ಒಂದು ದಿನ ತಿನ್ನೋದಕ್ಕೆ. ಆಮೇಲೆ ಮಾತೆತ್ತಿದ್ರೆ ಹೋಟೆಲ್ದು ತಿಂತಾ ಇರ್ತಾಳೆ. ಇಲ್ಲಿ ವಿಡಿಯೋಲ್ಲಿ ಮಾತ್ರ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾಳೆ. ನೋ, ನನಗೆ ಹೋಟೆಲ್ ಫುಡ್ ಅನ್ನೋದಕ್ಕಿಂತ ನನಗೆ ಈ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್, ಗೋಬಿ ಈ ಥರ ಇಷ್ಟ. ಓಕೆನಾ, ಹೋಟೆಲ್ ಫುಡ್ ಅಂದರೆ ನನಗೆ ಅನ್ನ ಸಾಂಬಾರು, ಮಸಾಲೆ ದೋಸೆ ಆ ಥರ ಇಷ್ಟ ಆಗೋದಿಲ್ಲ. ಈ ಸ್ವಲ್ಪ ಚೈನೀಸ್ ಸೋಲ್ ಥರ ಪಿಜ್ಜಾ ಬರ್ಗರ್ ಎಲ್ಲ ಇಷ್ಟ ಆಗುತ್ತೆ. ಸೊ ಅದನ್ನು ನಾನು ಹೊರಗಡೆ ತಿಂತೀನಿ. ಬಿಟ್ಟರೆ ನಂಗೆ ಊಟ ಮನೆಯದೇ ಇಷ್ಟ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ದಟ್ಸ್ ಫೈನ್. ಇನ್ನೊಂದು 15 days ಆಮೇಲೆ ಮನೆಗೆ ಹೋಗ್ತೀವಲ್ಲ. ಅದಾದಮೇಲೆ ಇಲ್ಲಿನ ವೆದರ್ ಸೀರಿಯಸ್ಸಾಗಿ ನಾನು ಹೇಳ್ತಾ ಇರೋದು, ನಾನು ಇಲ್ಲಿಗೆ ಬರಬೇಕು ಅಂತ ಫಿಕ್ಸ್ ಆದಾಗ ನಾನೇನು ಅಂದ್ಕೊಂಡಿದ್ದು ಅಂತಂದರೆ, ಇವರು ಕೆಲಸಕ್ಕೆ ಹೋಗ್ತಾರೆ ಅಲ್ವಾ,
ಸೊ ಮನೆಯಲ್ಲಿ ನಾನು ಒಬ್ಬಳೇ ಇರಬಾರ್ದು. ಐ ಹ್ಯಾವ್ ಟು ಎಕ್ಸ್ಪ್ಲೋರ್, ಐ ಹ್ಯಾವ್ ಟು ಓಕೆ ನನಗೆ ಇವಾಗ ಏನೋ ನನಗೆ ಸುತ್ತಾಡಬೇಕು ಅಂತ ಅನಿಸುತ್ತೆ. ಸುತ್ತಾಡಬೇಕು ಅಂದ ತಕ್ಷಣ ಇವ್ರನ್ನ ಬಿಟ್ಬಿಟ್ಟು ನಾನು ಎಲ್ಲೆಲ್ಲೋ ಹೋಗ್ಬಿಡೋದು. ಇಟ್ಸ್ ನಾಟ್ ಲೈಕ್ ದಟ್. ನನಗೆ ಇವಾಗ ಏನೋ ಒಂದು ಮಾರ್ಟ್ ಇರುತ್ತೆ, ಅಥವಾ ಏನೋ ನನಗೆ ಮಿಲ್ಕ್ ಬೇಕಿರುತ್ತೆ, ಅಥವಾ ನನಗೆ ಏನೋ ಫ್ರೂಟ್ಸ್ ಬೇಕಿರುತ್ತೆ, ನಾನು ಒಬ್ಬಳೇ ಹೋಗಿ ತೊಗೊಂಡು ಬರಬೇಕು, ಅಷ್ಟಾದರೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇಲ್ಲಿ ಹೇಗೆ ಅಂತಂದರೆ ಒಂದು ನಮ್ಮ ಹೋಟೆಲ್ದು ಪ್ರಾಬ್ಲಮ್ ಅಂದರೆ ನಂಗೆ ಗೊತ್ತಿರಲಿಲ್ಲ. ಸೊ ಇವಾಗ ಇಲ್ಲಿ ಹೋಟೆಲ್ ಇದೆ ಅಲ್ಲ, ಸುತ್ತಮುತ್ತ ಎಲ್ಲೂ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಹೋಗಬೇಕು ನನ್ನ ಮಾರ್ಟಿಗೆ ಹೋಗಬೇಕು ಅಂತ. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದು ಎಕ್ಸೆಪ್ಷನ್ ಇಟ್ಕೊಳ್ಳೋಣ. ಅದು ಬಿಟ್ಟು ಇಲ್ಲಿ ಅಟ್ಲೀಸ್ಟ್ ನಾನು ಹೋಟೆಲಿಂದ ಹೊರಗಡೆ ಹೋಗಿ ಇಲ್ಲೇ ನಮ್ಮ ಹೋಟೆಲ್ ಹತ್ರನೇ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತಂದರೆ ಆಗ್ತಾಯಿಲ್ಲ ನನ್ನ ಕೈಲಿ, ಬಿಕಾಸ್ ಆಫ್ ದಿಸ್ ಹ್ಯುಮಿಡಿಟಿ. ಯಪ್ಪ ಬಿಸಿಲು ಅನ್ನೋದಕ್ಕಿಂತ ಬಿಸಿಲು ಬೆಂಗಳೂರಲ್ಲೂ ಇರುತ್ತೆ, ಓಕೆನಾ. ನಾವು ನೋಡದೇ ಇರೋವಂಥ ಬಿಸಿಲೇನಿಲ್ಲ. ಬಿಸಿಲು ಇಟ್ಸ್ ಓಕೆ, ಬಟ್ ಎಂತ ಅದು ಉಸಿರು ಬಿಸಿ ಉಸಿರು ಗೈಸ್. ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತ ಅಂದರೆ, ನಮ್ಮ ಕಾರ್ ಡಿಕ್ಕಿಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಅಲ್ಲಿ ಆ ಕಾರ್ ಡಿಕ್ಕಿ ಒಳಗಡೆ ನಮಗೆ ಉಸಿರಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅಲ್ಲಿ ಉಸಿರಾಡ್ಬೇಕಾದ್ರೆ ನಮಗೆ ಯಾವ ಥರ ಉಸಿರು ಬರುತ್ತೆ, ಆ ಥರ ಇಲ್ಲಿ ಫುಲ್ಲು. ಇವಾಗ ಇಲ್ಲಿ ಹೋಟೆಲಲ್ಲಿ ಈ ರೂಮ್ ಬಿಟ್ಟು ಹೊರಗೆ ಹೋಟೆಲಲ್ಲೂ ಎ ಸಿ ಇದೆ. ಸೊ ಹೋಟೆಲ್ ಬಿಟ್ಟು ಹೊರಗೆ ಹೋಗಿದ ತಕ್ಷಣ ಬಿಸಿ ಗಾಳಿ. ಸೊ ಅದೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಆ್ಯಂಡ್ ಇಲ್ಲಿ ವಾಸ ಮಾಡೋರಿಗೆ ಇದು ನಾರ್ಮಲ್. ನಮ್ಮಂಥವ್ರಿಗೆ ನಾವು ಯಾವತ್ತೋ ಒಂದಿನ ಬರ್ತೀವಲ್ವ, ಸೊ ನಮಗದು ಕಷ್ಟ ಅನಿಸುತ್ತೆ. ಇವಾಗ ನಾವು ಚಿಕ್ಕಮಂಗ್ಳೂರು, ಊಟಿ, ಕೂರ್ಗಿಗೆಲ್ಲ ಹೋಗಬೇಕು ಅಂತ ಕುಂದಾಡ್ತೀವಿ. ಅಲ್ಲಿಗೆ ಹೋದ್ಮೇಲೆ ಚಳಿ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಇನ್ನೊಂದೇನೆ, ನಾವು ಇಂಡಿಯನ್ಸ್ ಎಲ್ಲಿ ಬೇಕಾದರೂ ನಾವು ಇರ್ತೀವಿ. ಸೊ ಬಿಸಿಲಿದ್ರೂ ಇರ್ತೀವಿ, ಚಳಿ ಇದ್ರೂ ಇರ್ತೀವಿ. ಇಂಡಿಯಾ ಈಸ್ ಲೈಕ್ ನಮಗೆಲ್ಲನೂ ಕಲಿಸುತ್ತೆ. ಸೊ ಇಷ್ಟಾಗಿತ್ತು ಇವತ್ತಿನ ಮಾತುಕತೆ. ಆ್ಯಂಡ್ ನನಗೆ ಏನಂದರೆ ನನ್ನ ಬಾಡಿ ಹಾಳಾಗ್ತಾಯಿದೆ, ಓಕೆನಾ. ಫ್ರಮ್ ಟಾಪ್ ಟು ಬಾಟಮ್ ನನ್ನ ಬಾಡಿ ಹಾಳಾಗ್ತಾಯಿದೆ. ಮೆಚ್ಕೋಬೇಕು ಅಥವಾ ನನಗೆ ತುಂಬ ಖುಷಿ ಆಗ್ತಾ ಇರೋವಂಥ ಒಂದು ವಿಷಯ ಏನಪ್ಪ ಅಂತಂದರೆ ನಿದ್ದೆ. ನಾನು ನೈಟ್ ಪೂರ ಮಲಗಿ ಮತ್ತು ಡೇ ಪೂರ ಮಲ್ಕೋತೀನಿ. ಅಂದರೆ ನಿದ್ದೆ ಅಷ್ಟು ಚೆನ್ನಾಗಿ ಬರುತ್ತೆ. ಐ ಡೋಂಟ್ ನೋ ಬಿಕಾಸ್ ಆಫ್ ದಿಸ್ AC ಆರ್ ಐ ಡೋಂಟ್ ನೋ, ಬಟ್ ನಿದ್ದೆ ಅಂತೂ ನನಗೆ ನಮ್ಮ ಮನೇಲಿ ನಾನು ಇವ್ರಿಗೆ ಹೇಳ್ತೀನಿ, ನಂಗೆ ನಿದ್ದೆನೇ ಬರ್ತಾ ಸೀರಿಯಸ್ಲಿ. ನನಗೆ ರಾತ್ರಿ 2 ಗಂಟೆ ಆದರೂ ನಿದ್ದೆ ಬರ್ತಾ ಇರಲಿಲ್ಲ, ಓಕೆನಾ. ಬಟ್ ಇಲ್ಲಿ ಅದೊಂದು ನನಗೆ ತುಂಬ ಖುಷಿ ಆಗ್ತಾ ಇರೋ ವಿಷಯ. ಮೇ ಬಿ ಆ ಒಂದು ರೀಸನ್ನಿಂದ ನನ್ನ ಸ್ಕಿನ್ ಇನ್ನೂ ನೋಡ್ಬೋದು ನಾನು ನನ್ನ ಸ್ಕಿನ್ನನ್ನು ಅಂತ ಅನಿಸ್ತಾ ಇದೆ. ಬಿಕಾಸ್ ನಾವು ನಿದ್ದೆ ಚೆನ್ನಾಗಿ ಮಾಡಿದ್ರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. 50% ಹಾಳಾಗಿದೆ, 50% ಚೆನ್ನಾಗಿರೋದಕ್ಕೆ ನಿದ್ದೆನೂ ಒಂದು ರೀಸನ್ ಅಂತ ಅನಿಸುತ್ತೆ. ಆ್ಯಂಡ್ ಎಸ್ ಗೈಸ್, ಇಷ್ಟೊಂದು ಪ್ರಾಬ್ಲಮ್ಸ್. ಆ್ಯಂಡ್ ಇಲ್ಲಿ ಸ್ಟವ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಐ ಬಾಟ್ 2-3 ಐಟಮ್ಸ್, ಲೈಕ್ ನಾನೇ ಪ್ರಿಪೇರ್ ಮಾಡಿ ತಿನ್ಬೋದು ಅಂತ. ಬಟ್ ಇಲ್ಲಿ ಸ್ಟವ್ವು ಇಲ್ಲ, ಏನೂ ಇಲ್ಲ. ಓಕೆ, ದಟ್ಸ್ ಫೈನ್. ನಾವೇನಿಲ್ಲಿ ಪರ್ಮನೆಂಟ್ ಆಗಂತೂ ಇರಲ್ವಲ್ಲ. ಸೊ ಆ್ಯಂಡ್ ನನ್ನ ಮಾತನ್ನು ಇಷ್ಟೊತ್ತು ಕೇಳಿಸ್ಕೊಂಡಿರೋ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ನಿಮ್ಮ ಟೈಮ್ನ ಕೊಟ್ಟು ನನ್ನ ವಿಡಿಯೋನ ನೋಡಿ ನನ್ನ ಮಾತನ್ನು ಕೇಳಿಸ್ಕೊಂಡಿರೋದಕ್ಕೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಾಟಾ ಬಾಯ್ ಹೇಳೋಣ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಓಕೆನಾ. ಲಾಟ್ಸ್ ಆಫ್ ಲವ್. ನಾಳೆ ವಿಡಿಯೋ ಸಿಗೋಣ. ಬಾಯ್.